ಹಾಯ್, ಇವತ್ತು ನಮ್ಮನೇಲಿ ಮಟನ್ ತಂದಿದ್ದರು. ಮಟನ್ ಸಾಂಬಾರಿಗೆ ರೆಡಿ ಮಾಡ್ತಾಯಿದ್ದೀನಿ. ನನಗೆ ಹೆಂಗೆ ಬೇಕೋ ಹಂಗೆ ಮಾಡ್ಕೊತೀನಿ. ಮೆಥಡ್ಸ್ ಥರನೇ ಮಾಡಬೇಕು, ಈ ಥರನೇ ಮಾಡಬೇಕು ಆ ಥರ ಏನಿಲ್ಲ. ನಾನು ಒಟ್ಟಿಗೆ ಎಣ್ಣೆಯಲ್ಲಿ ಮಸಾಲೆನ ರೋಸ್ಟ್ ಮಾಡ್ಕೊತೀನಿ, ಯಾಕಂದರೆ ಹಸಿ ವಾಸನೆ ಹೋಗಬೇಕು ಅಂತ. ಆಮೇಲೆ ಮಟನ್ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಒಲೆ ಮೇಲೆ ಇಟ್ಕೊಂಡು ಬೇಯಿಸ್ಕೊತೀನಿ. ಅದು ಒಂದು ಸ್ವಲ್ಪ ಬೆಂದು ಉಪ್ಪು ಖಾರ ಎಲ್ಲ ಹಿಡಿಯುತ್ತೆ. ಹಿಡ್ದಾದ್ಮೇಲೆ ನಾನು ಮುಚ್ಚಳ ಮುಚ್ತೀನಿ ಕುಕ್ಕರ್ದು. ಅದು 3 ವಿಶಿಲ್ ಅಥವಾ 4 ವಿಶಿಲ್ ಅಷ್ಟೇ ಸಾಕು, ಚೆನ್ನಾಗಿರೋ ಮಟನ್ ಆದರೆ. ನಾಟಿ ಮಟನ್ಗೆ ನಾವೇನು 3 ವಿಶಿಲ್ ಹಾಕ್ಸ್ತಿರ್ತೀನಿ ಅಷ್ಟೇ, ಇಲ್ಲ ಬೆಂದೋಗ್ಬಿಡ್ತದೆ ಜಾಸ್ತಿ ಆದರೆ. ಅದು ತುಂಬ ಬೆಂದರೂ ತಿನ್ನೋಕ್ಕಾಗಲ್ಲ. ಸ್ವಲ್ಪ ಗಟ್ಟಿ ಇದ್ದರೆ ನಮಗೆ ಮನೇಲಿ ಎಲ್ಲರಿಗೂ ತುಂಬ ಇಷ್ಟ. ಹಾಗೆ ನೈಟ್ಗೆ ಮಟನ್ ಸಾರಿಗೆ ಮುದ್ದೆ ಮಾಡ್ಕೊಂಡಿದ್ವಿ. ಆಮೇಲೆ ಬೆಳಿಗ್ಗೆ ನಾನು ಅದೇ ಸಾಂಬಾರು ಉಳಿದಿತ್ತು ಅಂತೇಳಿ ನೀರು ದೋಸೆ ಮಾಡಿಕೊಂಡೆ. ನೀರು ದೋಸೆಗೆ ಈರುಳ್ಳಿ ಸ್ವಲ್ಪ ಕಾಯಿ ಹಾಕ್ಬಿಟ್ಟು ನೈಟ್ ಅಕ್ಕಿ ನೆನೆಯಕ್ಕೆ ಹಾಕ್ಬಿಟ್ಟು ಮಾಡ್ಕೊಂಡಿದ್ದೀನಿ. ಇದು ಮಟನ್ ಸಾಂಬಾರಿಗೆ ಒಳ್ಳೆ ಕಾಂಬಿನೇಷನು, ತುಂಬ ಚೆನ್ನಾಗೂ ಇತ್ತು ಕೂಡ. ನಿಮಗೆ ವಿಡಿಯೋ ಇಷ್ಟ ಆದರೆ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಂತೂ ಮರಿಲೇಬೇಡಿ. ನನ್ನ ವಿಡಿಯೋ ನೋಡೋಕ್ಕಾಗಿ ಧನ್ಯವಾದಗಳು.